What's up guys, welcome back to the new vlog. ಇವತ್ತು ನಾವು ದುಬೈಗೆ ಹೋಗ್ತಾ ಇದ್ದೀವಿ. So guys, ಈಗ ಜಸ್ಟ್ ಪಾರ್ಕಿಂಗ್ ರೀಚ್ ಆಗಿದೆ. ಟರ್ಮಿನಲ್ 2 ನಮ್ಮದು ಇಂಟರ್ನ್ಯಾಷನಲ್ ಟರ್ಮಿನಲ್ 2 ಅಂತ. ಟರ್ಮಿನಲ್ 1 ಡೊಮೆಸ್ಟಿಕ್. ಅವೆಲ್ಲ ದುಬೈ ಹೋಗ್ತಿರೋದು. ಇಲ್ಲಿದ್ದಾರಲ್ಲ ನೋಡಿ, ನಮ್ಮ ಕಿರಣ್ ಅವರು ಸ್ಟಡಿ ಪರ್ಪಸ್ಗೆ MS ಮಾಡೋದಕ್ಕೆ ದುಬೈಗೆ ಹೋಗ್ತಿದ್ದಾರೆ. ವೇ ಟು ಟರ್ಮಿನಲ್ 2 ಈ ಸೈಡ್ ಇದೆ. ಇಂಡಿಗೋನಾ? ಇಂಡಿಗೋ 7:45 ಇದೆಯಲ್ಲ. ಬೇಜಾನ್ ಟೈಮ್ ಇದೆ. ಫೈನಲಿ ಮನಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಅಂದ ಪ್ಲೇಸ್ ಆರ್ ವಾಟ್. ಸೊ ಗೈಸ್, ಈಗ ವೇಟ್ನ ಚೆಕ್ ಮಾಡ್ತಾ ಇದ್ದೀವಿ. ಎಷ್ಟಿದೆ ಬಟ್ 30 kg ಲಿಮಿಟ್ ಇದೆ. 9 kg. ಸೊ ಓವರಾಲ್ 29,740 ಇದೆ. 30 kg ಲಿಮಿಟ್ ಇದೆ. ಇಲ್ಲಿ ಒಳಗೆ ಹೋಗೋ ಸಮಯ ಸ್ವಲ್ಪ ಎಮೋಷ್ನಲ್ ಸೀನ್ಸ್ ಆಗುತ್ತೆ ಈಗ ಅಂತ ಕಳಿಸ್ಕೊಡ್ತಿದ್ದಾರೆ. ಎ ಬಾಸ್ ಅವರು ಒಳಗೆ ಹೋಗ್ತಿದ್ದಾರೆ ಈಗ. ಕೆ ಬಾಸ್ನ ಒಳಗೆ ಕಳಿಸಿ ನಾವು ಹೊರಡೋ ಸಮಯ ಈಗ. ಹೇಗೆ ಅನಿಸ್ತಿದೆ ಅಂಕಲ್, ಮಗನ್ನ ಕಳಿಸ್ತಾ ಇದ್ದೀರಿ ದುಬೈಗೆ? ಇನ್ನೊಂದು ವರ್ಷದ ಗಂಟ ಸಿಗಲ್ಲ. ಹೌದು, ಇನ್ನೂ ಹೋಗಿ 1 ನಿಮಿಷ ಆಗಿಲ್ಲ, ಆಲ್ರೆಡಿ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ ಇಲ್ಲಿಂದ ಅಲ್ಲಿಂದ. ಜಸ್ಟ್ ಕಾಫಿ ಬ್ರೇಕಿಗೆ ಬಂದಿದ್ದೀವಿ. ಈಗಿನ ಕಾಫಿ ರೇಟ್ ನೋಡಿ, 500, 210, 220 ಆ ಥರ, 300. ಇನ್ನೂ 5 ಗಂಟೆ ಆದಮೇಲೆ ಕಾಫಿ ಕುಡ್ತಾ ಇದ್ದೀವಿ. ಬೆಳಿಗ್ಗೆ ಸಾರಿ ಅರ್ಲಿ ಮಾರ್ನಿಂಗ್. ಸ್ಟ್ರಾಂಗ್ ಇದೆ ಡೈರೆಕ್ಟ್. ಏನೊಂದು 2 hours 3 hours ನಾವು ರೀಚ್ ಆಗೋದಕ್ಕೆ ಮನೆಗೆ. ನಾವು ಲಿಫ್ಟಲ್ಲಿ ನಾವು ಕೂಡ ಪಾರ್ಕಿಂಗ್ ಹೋಗಿ ಇಲ್ಲಿಂದ ಮತ್ತೆ ಊರಿಗೆ ಹೋಗ್ತೀವಿ. ಪಾರ್ಕಿಂಗಿಗೆ ಬಂದ್ವಿ ಈಗ. ಕಾರ್ ಹುಡ್ಕೋದೆ ಒಂದು ತಲೆನೋವು. B1 ಪಾರ್ಕ್ ಮಾಡಿದ್ವಾ, B2 ಪಾರ್ಕ್ ಮಾಡಿದ್ವಾ ಮರ್ತೋಗ್ಬಿಟ್ಟಿದ್ದೀವಿ. ಮೇ ಬಿ B2 ಅಂತ ಅನ್ಕೋತೀನಿ. ಇದು ಆ್ಯಕ್ಚುಲಿ B1 ಬಂದು. ಸೊ ಗೈಸ್, ವ್ಲಾಗ್ ಮಾಡಿದ್ದು ಕೆಲಸ ಆಯಿತು. ಗಾಡಿ ಎಲ್ಲ ಆಗ್ತವೆ ಬರೀಲಿ ಅಂತ ಬೇಸ್ಮೆಂಟ್ ಗೊತ್ತಿರಲಿಲ್ಲ. ಈಗ ವ್ಲಾಗ್ ವೀಡಿಯೋದಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯಿತು ಬೇಸ್ಮೆಂಟ್ 2 ಹಾಕಿರೋದು. ಬೇಸ್ಮೆಂಟ್ 1 ಇದು, ಬೇಸ್ಮೆಂಟ್ 2ಗೆ ಹೋಗ್ಬೇಕು ನಾವು. ಬೇಸ್ಮೆಂಟ್ 2 ಹಾಕಿದ್ದೀವಿ. ವ್ಲಾಗ್ ರಿವೈಂಡ್ ಮಾಡಿ ನೋಡಿದೆ, ಆವಾಗ ಬೇಸ್ಮೆಂಟ್ 2 ಹಾಕಿರೋದು ನಾವು ಗಾಡಿನ. ಇಷ್ಟೊತ್ತು ಹುಡುಕ್ತೋ, ಅರ್ಧ ಗಂಟೆ, ಒಂದು 10 ಮಿನಿಟ್ಸ್ ಮೇಲೆ ಹುಡುಕ್ತು ಆ್ಯಕ್ಚುಲಿ. ಆಮೇಲೆ ವ್ಲಾಗ್ ರಿವೈಂಡ್ ಮಾಡಿ ನೋಡಿದಾಗ ಬೇಸ್ಮೆಂಟ್ 2 ಹಾಕಿರೋದು. ನಾವು ಬೇಸ್ಮೆಂಟ್ 1 ಹುಡುಕ್ತಾ ಇದ್ದೀವಿ. B2 ಇದು B1 ಬಂದಿದ್ದೀವಿ ಬ್ರೋ. B2 ಕೆಳಗೆ. ಗೈಸ್, ಫೈನಲಿ B2 ಪಾರ್ಕ್ ಮಾಡಿದ್ದಿದ್ದು ಕಾರು ಇಲ್ಲೇ BMW ಪಕ್ಕ ನೋಡಿ. ಈಗ ರೀಚ್ ಆದವು. ನಾವು B1 ಹುಡುಕ್ತಾ ಇದ್ದೆ, B2 ಪಾರ್ಕ್ ಮಾಡಿದ್ದೀವಿ.
ಮನೆಗೆ ಹೋಗ್ತಿದ್ದಂಗೆ ಆಕ್ಸಿಡೆಂಟು. ಬರ್ತಿರೋ ಗಾಡಿಗೆ ಸರಿಯಾಗಿ ಗುದ್ದಿರೋದು ಆ್ಯಕ್ಚುಲಿ. ನೋಡಿ ಕ್ರಾಸ್ ಹೊಡೆಯೋಕ್ಕೆ ಹೋಗಿ ಇದಾಗಿದೆ ಪಾಪ. ಅಯ್ಯೋ, ಫ್ಯಾಮಿಲಿ ಜೊತೆ ನೆಲಮಂಗಲ ಟೋಲಲ್ಲಿ ಆಗಿರೋದು. ಓವರ್ಟೇಕ್ ಮಾಡೋಕೆ ಹೋಗೋರು ಸಂಧಿಯಿಂದ ನೆಲಮಂಗಲ ಟೋಲಲ್ಲಿ. ಕಾರ್ ಪಾಪ ಊಷ್ಟ ಆಗೈತೆ ಫ್ಯಾಮಿಲಿ. ಇದಕ್ಕೇನೂ ಆಗಲ್ಲ. ಅದಕ್ಕೆ 5 ನಿಮಿಷ ಟೈಮ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ ಅಂತ ಅನ್ನೋದು. ಸುಮ್ಮನೆ ಸಂದಿಲ್ ನುಗ್ಸಕ್ಕೆ ಹೋಗೋನು ಪಾಪ ವ್ಯಾಗ್ನರ್ ಅವನು. ಗಾಡಿ ಊಷ್ಟ ಆಗೈತೆ. ಅಲ್ಲೇ ನಿಲ್ಲಿಸಿ ವ್ಯಾಗ್ನರ್ ಸೈಡ್ಗೆ ಹಾಕೊಂಡ ಇನ್ನೇನು ಮಾಡ್ತಾರೆ ಪಾಪ. ಗಾಡಿ ಫುಲ್ ಊಷ್ಟ ಆಗೈತೆ. ಫ್ಯಾಮಿಲಿ ಜೊತೆ ಬಂದವರು. ಅವಂದೇ 5 ನಿಮಿಷ ಇದ್ದಿದ್ರು ಸೀನ್ಸ್ ಆಗಿದೆ. ಇನ್ನೇನು 20 ಕಿಲೋಮೀಟರ್ಸಾ 10 ಕಿಲೋಮೀಟರ್ಸಾ? ಇನ್ನೇನು 10 ಕಿಲೋಮೀಟರ್ಸ್ ಇದ್ದಂಗೆ ಪಂಚರ್ ಆಗಿದೆ. ಏನು ಸೌಂಡ್ ಅಂತ ನೋಡಿದ್ರೆ ಆಚೆ ಬಂದು ಪಂಚರ್. ಸದ್ಯ ಹೋಗ್ಬೇಕಾರಾಗಿಲ್ಲ. ಇನ್ನೇನು 10 ಕಿಲೋಮೀಟರ್ಸ್ ಇದೆ, ಅವಾಗ ಪಂಚರ್ ಆಗಿದೆ. ಸೊ ಹಂಗಾಗಿ ಈಗ ಟಯರನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಟೈರ್ ಚೇಂಜ್ ಮಾಡಿಬಿಟ್ಟು ಓಡಬೇಕು. ಫುಲ್ ಹೊಟ್ಟೋಗ್ಬಿಟ್ಟಿದೆ, ಏರೇ ಇಲ್ಲ ಫುಲ್ಲು. ಬನ್ನಿ ಈಗ ಟೈರ್ ಚೇಂಜಿಂಗ್ ಪ್ರೊಸೆಸ್ ತೋರಿಸ್ತೀನಿ ನಾನು ನಿಮಗೆ. ಕಷ್ಟ ಆಯ್ತಾ ಗುರು ಇದನ್ನು ಚೇಂಜ್ ಮಾಡೋದಲ್ಲ. ಸಾಹಸ ಮಾಡ್ಬೇಕು ಇದನ್ನು ಮಾಡ್ಬೇಕಂದ್ರೆ. ಮನೊಬ್ರು ಏನೋ ಮಾಡ್ತಿದ್ದಾರೆ. ಅದು ಫುಲ್ ಟೈಟ್ ಆಗ್ಬಿಟ್ಟಿರುತ್ತೆ. ಕೆಳಗೆ ಮೇಲೆ ಇನ್ನೂ ಟೈಟ್ ಆಗ್ತಿತ್ತು. ಟೈರ್ ಚೇಂಜ್ ಮಾಡಿ ಈಗ ಇನ್ನೊಂದು ಟೈರ್ ಬ್ಯಾಕಪ್ ಟೈರ್ ಹಾಕ್ತಾ ಇದೀವಿ. ಬಿಸಿಲಿಲ್ಲ ಆ್ಯಕ್ಚುಲಿ. ವೆದರ್ ನೋಡ್ಬೋದಲ್ಲ, ಫುಲ್ಲು ಮಳೆ ವೆದರ್, ಚಿಲ್ಲಾಗಿದೆ ವೆದರ್. ಹಾಗಾಗಿ ಏನು ರಿಸ್ಕ್ ಅನ್ನಿಸ್ತಿಲ್ಲ. ಬಿಸಿಲಿದ್ಬಿಟ್ಟಿದ್ರೆ ಸೈಕ್ ಆಗೋದು. ಸೊ ಯಾವುದೇ ಥರ ಬಿಸಿಲಿಲ್ಲ ಆ್ಯಕ್ಚುಲಿ. ಇಟ್ಸ್ ಅರೌಂಡ್ 8 o'clock ಮೇಲಾಗಿದೆ ಮಾರ್ನಿಂಗ್. ಫೈನಲಿ ಟೈರ್ ಚೇಂಜ್ ಆಗಿದೆ. ಈಗ ಓಡೋ ಸಮಯ. ಬನ್ನಿ ಓಡೋಣ ಎಲ್ಲ. ಒಂದು ಅರ್ಲಿ ಮಾರ್ನಿಂಗ್ ವರ್ಕೌಟ್ ಆದಂಗೆ ಆಗ್ತಿದ್ದು ಒಂಥರ. ಲೆಟ್ಸ್ ಗೋ. ಇನ್ನೊಂದು 10 ಕಿಲೋಮೀಟರ್ಸ್ ಇದೆ ಮನೆ. ಬನ್ನಿ ಹೋಗೋಣ. ಸೊ ಗೈಸ್ ಈಗ ಜಸ್ಟ್ ಫೈನಲಿ ರೀಚ್ ಆಗಿದ್ದೀವಿ ಮನೆಗೆ. ಅಂತೂ ಇಂತೂ ಬಾಮ ಇದನ್ನು ದುಬೈ ಕಳಿಸ್ಬಿಟ್ರಿ. ಸೊ ಸಿಗೋಣಂತೆ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.